ಕರ್ನಾಟಕದಲ್ಲಿ 25 ನಿಮಿಷಗಳ ಕಾಲ ಚಂದ್ರಗ್ರಹಣ ಗೋಚರ ಆಗುತ್ತೆ. ಬೆಂಗಳೂರಿನ ಶ್ರೀ ಪಂಚಮುಖಿ ಗಣಪತಿ ದೇವಸ್ಥಾನ ಕ್ಲೋಸ್ ಇರುತ್ತೆ. ಬನಶಂಕರಿಯ ಹನುಮಂತ ನಗರದಲ್ಲಿರುವಂಥ ಗಣಪತಿ ದೇಗುಲ. ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಬಂದಿರುತ್ತೆ ದೇವಸ್ಥಾನ. ಗ್ರಹಣ ಮುಗಿದ ಮೇಲೆ ದೇವರಿಗೆ ಅಲಂಕಾರ ಮತ್ತು ಅಭಿಷೇಕವನ್ನ ಮಾಡಲಾಗುತ್ತೆ. ದೇವಸ್ಥಾನದ ಅರ್ಚಕರಾದ ಮಾರುತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 25 ನಿಮಿಷಗಳ ಕಾಲ ಕರ್ನಾಟಕದಲ್ಲಿ ಚಂದ್ರಗ್ರಹಣ ಗೋಚರ ಆಗುತ್ತೆ. ಬೆಂಗಳೂರಿನ ಶ್ರೀ ಪಂಚಮುಖಿ ಗಣಪತಿ ದೇವಸ್ಥಾನ ಕ್ಲೋಸ್ ಇರುತ್ತೆ. ಬನಶಂಕರಿಯಲ್ಲಿದೆಯಲ್ಲ, ಹನುಮಂತ ನಗರದಲ್ಲಿ. ಇದು ಪಂಚಮುಖಿ ಗಣಪತಿ ದೇವಸ್ಥಾನ ಹನುಮಂತ ನಗರ 101 ವರ್ಷಗಳ ಕಾಲ ಆಗಿರತಕ್ಕಂತಹ ದೇವಸ್ಥಾನ ಆಗಿರ್ತದೆ. ಇದು ಪಂಚಮುಖಿ ಸಿಂಹವಾಹನ. ನಾಡ್ದು 3ನೇ ತಾರೀಕು 3/3/2026 ಮಂಗಳವಾರ ಫಾಲ್ಗುಣ ಹುಣ್ಣಿಮೆ ಕೇತುಗ್ರಸ್ತ ಚಂದ್ರಗ್ರಹಣ ಇರುವುದರಿಂದ ವಿಶೇಷವಾಗಿ ಸಿಂಹರಾಶಿಗೆ ಮಾತ್ರ ಇರುವಂಥದ್ದು. ಅಂದರೆ ಸಿಂಹರಾಶಿಯಲ್ಲಿ ಕೇತು ಇರುವುದರಿಂದ ಆ ಗ್ರಹಣ ದೋಷ ಸಿಂಹರಾಶಿಗೆ ಮಾತ್ರ ಬರ್ತದೆ. ಯಾಕಂತ ಹೇಳಿದ್ರೆ ಗ್ರಹಣ ಕಾಲದಲ್ಲಿ ಏನು ಮಾಡಬೇಕು ಅಂತ ಕೇಳಿದ್ರೆ, ಹಿಂದಿನ ದಿವಸ ಸ್ನಾನ ಮಾಡಿ ಒಂದು ಹುರುಳಿ ಕಾಳನ್ನು 2 ಮುಷ್ಟಿಯಷ್ಟು ದೇವರ ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಇಟ್ಕೊಳ್ಬೇಕು. ಮಾರನೇ ದಿವಸ ಗ್ರಹಣ ಕಾಲದಲ್ಲಿ ಇಲ್ಲಿ ಪಂಚಮುಖಿ ಗಣಪತಿ ದೇವಸ್ಥಾನದಲ್ಲಿ ಗಣಪತಿಗೆ ಧಾರಾಭಿಷೇಕ ಮಾಡ್ತೀವಿ. ನೀರಿನಲ್ಲಿ ಅಭಿಷೇಕವನ್ನು ಮಾಡ್ತಾ ಇರ್ತೀವಿ. ಗ್ರಹಣ ಕಾಲದಲ್ಲಿ ಗ್ರಹಣ ಮೋಕ್ಷ ಆದ ನಂತರ ಪುನಃ ಬ್ರಾಹ್ಮಣರು ಸ್ನಾನ ಮಾಡ್ಕೊಂಡು ಬಂದು ಮತ್ತೆ ದೇವರಿಗೆ ಅಭಿಷೇಕ ಮಾಡಿ ಅಲಂಕಾರ ಮಾಡಿ ಮಂಗಳಾರತಿ ಮಾಡಬೇಕು. ಮಾರನೇ ದಿವಸ 4ನೇ ತಾರೀಕು ಬೆಳಗಿನ ಜಾವ ಇಟ್ಟಂಥ ಹುರುಳಿ ಕಾಳನ್ನು ಬ್ರಾಹ್ಮಣ